ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 6ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಅವನು ಅದನ್ನು ಬೇಲಿ ಹಾಕಿದನು. ಯೆಶಾಯ 5:2. ದ್ರಾಕ್ಷಿಯ ತೋಟವನ್ನು ನೆಟ್ಟ ಕರ್ತನು ಅದಕ್ಕೆ ಬೇಲಿ ಬೇಕು ಎಂದು ನೋಡಿದನು. ಬೇಲಿ ಇಲ್ಲದೆ ದ್ರಾಕ್ಷಿಯ ತೋಟವು ತೆರೆದಿರುತ್ತದೆ. ಕುರಿ ದನ ಮೇಯಿಸಿ ಅದನ್ನು ಹಾಳು ಮಾಡುತ್ತವೆ. ಕಾಡು ಹಂದಿಗಳು ಅದರ ಬೇರುಗಳನ್ನು ಅಗೆಯುತ್ತವೆ. ಆದ್ದರಿಂದ ಕರ್ತನು ಅದನ್ನು ಬೇಲಿ ಹಾಕಲು ನಿರ್ಧರಿಸಿದನು. ಬೇಲಿ ಎಂಬ ಪದಕ್ಕೆ 2 ಅರ್ಥಗಳಿವೆ. ಮೊದಲನೆಯದಾಗಿ ಅದು ಆ ಉದ್ಯಾನವನ್ನು ಇತರರಿಂದ ಪ್ರತ್ಯೇಕಿಸುತ್ತದೆ. ಎರಡನೆಯದಾಗಿ ಇದು ಉದ್ಯಾನವನ್ನು ರಕ್ಷಿಸುತ್ತದೆ. ಕರ್ತನು ಅಬ್ರಹಾಮನನ್ನು ಕರೆದಾಗ ಮೊದಲು ಅವನು ತನ್ನ ದೇಶ, ತನ್ನ ಜನರು ಮತ್ತು ಅವನ ತಂದೆಯ ಮನೆಯಿಂದ ತನ್ನನ್ನು ಪ್ರತ್ಯೇಕಿಸಲು ಹೇಳಿದನು. ಅದರ ನಂತರ ಅವನೇ ಅಬ್ರಹಾಮನಿಗೆ ಅವನ ಜೀವನದ ಎಲ್ಲ ದಿನಗಳಲ್ಲಿ ಬೇಲಿಯಾಗಿ ನಿಂತು ಅವನನ್ನು ರಕ್ಷಿಸಿದನು. ಆದ್ದರಿಂದ ನಾವು ಕರ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಜನರಾಗಿದ್ದರೆ ಮತ್ತು ದೇವರ ಬೇಲಿಯನ್ನು ಸ್ವೀಕರಿಸಿದಾಗ ಅವನು ನಮ್ಮ ರಕ್ಷಣೆಯಾಗುತ್ತಾನೆ. ಯೆಶಾಯ 5ನೇ ಅಧ್ಯಾಯದಲ್ಲಿ 2 ವಿಭಿನ್ನ ಪದಗಳನ್ನು ಬಳಸಿರುವುದನ್ನು ನಾವು ಕಾಣುತ್ತೇವೆ. ವಚನ 2ರಲ್ಲಿ ಬೇಲಿ ಮತ್ತು 5ನೇ ವಚನದಲ್ಲಿ ಗೋಡೆ. ಕಲ್ಲಿನ ಗೋಡೆಯು ರಕ್ಷಣೆಗಾಗಿ ಗೋಡೆಯಾಗಿದೆ. ಅದರ ಪಕ್ಕದಲ್ಲಿ ಮುಳ್ಳಿನ ಪೊದೆಗಳ ಬೇಲಿಯೂ ಇದೆ. ಆಧ್ಯಾತ್ಮಿಕ ಅರ್ಥದಲ್ಲಿ ನಾವು ಯೇಸುಕ್ರಿಸ್ತನ ರಕ್ತದ ಮೂಲಕ ನಾವು ಪಡೆಯುವ ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನರು ಕುರಿಮರಿಯ ರಕ್ತದಲ್ಲಿ ಮರೆಯಾಗಿದ್ದರು ಮತ್ತು ವಿನಾಶದ ದೂತನು ಅವರ ಕುಟುಂಬಕ್ಕೆ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸುಕ್ರಿಸ್ತನು ತನ್ನ ಸ್ವಂತ ರಕ್ತ, ಬೆವರು ಮತ್ತು ಕಣ್ಣೀರನ್ನು ಸುರಿಸುವ ಮೂಲಕ ನಮ್ಮ ಪ್ರಾರ್ಥನೆಯ ಆವರಣನಾದನು. ನಾವು ಯೇಸುಕ್ರಿಸ್ತನ ಪ್ರಾರ್ಥನೆಯನ್ನು ನಮ್ಮ ಆವರಣವಾಗಿ ಹೊಂದಿದ್ದೇವೆ. ಯೋಹಾನ 17:11. ನಾವು ಪವಿತ್ರಾತ್ಮನ ಪ್ರಾರ್ಥನೆಯನ್ನು ಹೊಂದಿದ್ದೇವೆ. ರೋಮಾಪುರದವರಿಗೆ 8:26. ನಾವು ಕರ್ತನ ಸೇವಕರ ಪ್ರಾರ್ಥನೆ, ಅಸಂಖ್ಯಾತ ವಿಶ್ವಾಸಿಗಳ ಪ್ರಾರ್ಥನೆ ಮತ್ತು ಸಭೆಯ ಪ್ರಾರ್ಥನೆಯನ್ನು ಹೊಂದಿದ್ದೇವೆ. ಕರ್ತನ ಮಕ್ಕಳ ಬೇಲಿ ಎಷ್ಟು ಪ್ರಬಲವಾಗಿದೆ. ಯೆರೂಸಲೇಮ್ ಸುತ್ತಲೂ ಪರ್ವತಗಳು ಹೇಗೆಯೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಕೀರ್ತನೆಗಳು 125:2. ನಿಮ್ಮ ಸುತ್ತಲಿನ ಬೇಲಿ ಮತ್ತು ಗೋಡೆಯಂತೆ ಕರ್ತನನ್ನು ನೋಡಲು ನಿಮ್ಮ ನಂಬಿಕೆಯ ಕಣ್ಣುಗಳು ತೆರೆಯಲಿ. ಆ ದಿನದಲ್ಲಿ ಅವನು ಯಾಕೋಬನ ಮಕ್ಕಳಿಗೆ ಹೇಗೆ ಬೇಲಿ ಮತ್ತು ಗೋಡೆಯಾಗಿದ್ದಾನೆಂಬುದನ್ನು ಆದಿಕಾಂಡ 35:5ರಲ್ಲಿ ಓದಿ. ಹಾಗೆಯೇ ಇಸ್ರೇಲ್ ಜನರು ಈಜಿಪ್ಟಿನಿಂದ ಹೊರಟಾಗ ಕರ್ತನು ಬೆಂಕಿಯ ಗೋಡೆಯು ಅವರಿಗೆ ಬೇಲಿಯಾಗಬೇಕೆಂದು ಆಜ್ಞಾಪಿಸಿದನು. ಸಿಂಹಗಳು ಗುಹೆಯಲ್ಲಿ ಅವನಿಗೆ ಹಾನಿಯಾಗದಂತೆ ಅವನು ದಾನಿಯೇಲನ ಸುತ್ತಲೂ ಬೇಲಿಯಂತೆ ನಿಂತನು. ಶಾದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರನ್ನು ಬೆಂಕಿಯ ಕುಲುಮೆಗೆ ಎಸೆಯಲಾಯಿತು. ಬೆಂಕಿಯು ಅವರಿಗೆ ಹಾನಿಯಾಗದಂತೆ ಅವನು ಬೇಲಿಯಾದನು. ಆತನು ನಮಗೆ ಪವಿತ್ರಾತ್ಮವನ್ನು ಕೊಟ್ಟಿದ್ದಾನೆ. ನಮ್ಮ ಸುತ್ತಲೂ ಬೆಂಕಿಯ ಗೋಡೆಯಂತೆ. ದೇವರ ಮಕ್ಕಳೇ, ನಿಮ್ಮನ್ನು ರಕ್ಷಿಸಲು ಕರ್ತನು ತನ್ನ ದೂತರುಗಳಿಗೆ ಆಜ್ಞಾಪಿಸಿದ್ದಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ಕೀರ್ತನೆಗಳು 91:4.
ಕರ್ತನು ಆಶೀರ್ವದಿಸಲಿ. ಆಮೇನ್.